ಎಲ್ಲರೂ ನಮಸ್ಕಾರ. ಈ ಸಮುದ್ರ ಮಂಥನ ಕಾರ್ಯ ಇದ್ದದ್ದು ಪ್ರಾರಂಭವಾಗ್ತೈತಿ. ಮೊದಲನೇ ವಸ್ತು ಹಾಲಾಹಲ ಇತ್ತದು ಉತ್ಪತ್ತಿ ಆಗ್ತೈತಿ. ಶಿವ ಅದನ್ನು ಕುಡಿದು ಬಿಡ್ತಾನ. ಆ ನಂತರ ಕಾಮಧೇನು ನಂತರ ವಾರುಣಿ ಅನ್ನುವಂಥ ಮಧ್ಯ. ಆಮೇಲೆ ಏನಾಗ್ತೈತಿ ಅಂದ್ರೆ ಕಲ್ಪವೃಕ್ಷ, ಆಮೇಲೆ ಉಚ್ಚೈಶ್ರವ, ಅಶ್ವ, ಇವಿಷ್ಟು 5 ವಸ್ತುಗಳಾದವು. ಇನ್ನು 6ನೇದಾಗಿ ಆ ಮಂಥನ ಕಾರ್ಯದಲ್ಲಿ ಐರಾವತ ಅನ್ನುವಂಥ ಒಂದು ಶ್ವೇತ ಆನೆ ಇದು ಉತ್ಪತ್ತಿ ಆಕೈತಿ. ಆಗ ಆ ಶ್ವೇತ ಆನೆಗೆ 8 ಹಲ್ಲುಗಳಿರ್ತಾವೆ, ಉಳಿದಕ್ಕೆ 4 ಇರ್ತಾವಂತ. ಆದ್ರೆ ಆ ಶ್ವೇತ ಆನೆಗೆ 8 ಹಲ್ಲುಗಳಿದ್ದದ್ದು ಇರ್ತಾವೆ. ಆ ಆನೆಯನ್ನು ಇಂದ್ರ ತಾನೇ ತೆಗೆದುಕೊಳ್ತಾನೆ. ಅವಾಗ ಈ ಹಸುರಿಗೆ ಭಾಳ ಸಿಟ್ಟು ಬರೋಕೆ ಶುರು ಮಾಡ್ತೈತಿ. ಏನೇನೇನೇ ಒಂದೊಂದು ಬರಾಕತ್ತಾವ, ಎಲ್ಲ ದೇವತೆಗಳನ್ನ ತೊಗೊಳಕತ್ತಾರ. ಕೆಲವು ದೇವತೆಗಳು ತೊಗೊಳಕತ್ತಾರ, ಕೆಲವೊಬ್ರು ಇಂದ್ರ ತೊಗೊಳಕತ್ತಾರ. ನಮಗೇನು ಇಲ್ಲನು, ನಾವು ಇಷ್ಟು ಕಷ್ಟಪಡಾಕತ್ತೇವಿ ಇವ್ರ ಜೊತೆ. ಸಿಟ್ಟು ಹೊಳ ಬರ್ತೈತಿ ಅವ್ರಿಗೆ. ಆವಾಗ ಏನಾಗ್ತೈತಿ ಅಂದ್ರೆ ಈ ಬ್ರಹ್ಮ ಇದ್ದವನು ಸಂತೈಸ್ತಾನೆ. ಇಲ್ಲ, ನೀವು ಇಷ್ಟಕ್ಕೆಲ್ಲ ಯಾಕೆ ನೀವು ಆಸೆ ಪಡ್ತೀರಿ, ಅಮೃತನ ನಿಮ್ಗೆ ಸಿಗುತ್ತೈತಿ ಅಂದ್ಕೂಡಲೇ ಮತ್ತೆ ಅವ್ರು ಏನು ಮಾಡ್ತಾರಂದ್ರೆ ಈ ಅಸುರರು ಅವರ ಜೊತೆ ಕೂಡಿ ಈ ಒಂದು ಮಂಥನ ಕಾರ್ಯವನ್ನು ಅವರು ಪ್ರಾರಂಭ ಮಾಡ್ತಾರೆ. ಆ ನಂತರ ಐರಾವತ, 6ನೇ ವಸ್ತು ಐರಾವತ ಬರ್ತೈತಿ. ಆಮೇಲೆ 7ನೇಯದಾಗಿ ಆ ಒಂದು ಮಂಥನ ಕಾರ್ಯದಲ್ಲಿ ಕೌಸ್ತುಭಮಣಿ ಇದು ಉತ್ಪತ್ತಿ ಆಕೈತಿ. ಕೌಸ್ತುಭಮಣಿ ಚಂದ್ರನಿಗಿಂತಲೂ ಪ್ರಕಾಶಮಾನವಾದಂಥ ಸ್ವಪ್ರಕಾಶವನ್ನು ಹೊಂದಿರುವಂಥ ಕೌಸ್ತುಭಮಣಿ ಇದ್ದದ್ದು ಉತ್ಪತ್ತಿ ಆಕೈತಿ. ಅದನ್ನು ಏನಾಗ್ತೈತಿ ಅಂದರೆ ವಿಷ್ಣು ಇದು ನನಗಿರಲಿ ಅಂಥೇಳಿ ತಾನು ತೆಗೆದುಕೊಂಡು ತನ್ನೊಂದು ವೃಕ್ಷಸ್ಥಲದ ಮೇಲೆ ಅದನ್ನು ಇಟ್ಕೊಳ್ತಾನೆ. ಈ 7ನೇ ವಸ್ತು. ಇನ್ನು 8ನೇ ವಸ್ತು ಅಂತಂದ್ರೆ ಅಪ್ಸರೆಯರು, 5 ಜನ ಅಪ್ಸರೆಯರು ಉತ್ಪತ್ತಿ ಆಕ್ಕಾರ ಸಮುದ್ರ ಮಂಥನದಿಂದ. ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ, ಇನ್ನೊಬ್ಳು ಕೃತಾಚಿ. ಈ 5 ಜನ ಅಪ್ಸರೆಯರಿದ್ದದ್ದು ಉತ್ಪತ್ತಿ ಆಕ್ಕಾರ. ಆವಾಗ ದೇವತೆಗಳಂತಾರ, ಇವರು ನಮ್ಮ ಆಸ್ಥಾನದೊಳಗೆ ಇರಲಿ, ನಮ್ಮನ್ನು ಮನರಂಜಿಸ್ಲಿ, ಇವರು ಅಗ್ದಂತ ನೃತ್ಯಗಾರ್ತಿ ಇರ್ದಾರ ಅಂತಂದು ಹೇಳಿ ಆಸೆ ಪಡ್ತಾರ. ಅವರನ್ನು ತಾಮ ತಗೋತಾರ. 9ನೇದಾಗಿ ಲಕ್ಷ್ಮೀ ಇದ್ದದ್ದು ಉದ್ಭವ ಆಗ್ತಾಳ. ಲಕ್ಷ್ಮಿ ಅವಳು ಅಷ್ಟೈಶ್ವರ್ಯವನ್ನು ಹೊಂದಿದವಳು. ಈ ಅಧಿದೇವತೆ, ಸಂಪತ್ತಿನ ಅಧಿದೇವತೆ. ಆವಾಗ ಈ ವಿಷ್ಣು ಇದ್ದಾವ ಲಕ್ಷ್ಮೀ ನನಗಿರಲಿ ಅಂಥೇಳಿ ತೆಗೆದುಕೊಂಡು ಅವಳನ್ನು ತನ್ನ ಪತ್ನಿಯಾಗಿ ಸ್ವೀಕಾರ ಮಾಡ್ತಾನೆ. ಆ ನಂತರ ಈ ಲಕ್ಷ್ಮಿ ಆದ ಕೂಡಲೇ ಈ 10ನೇ ವಸ್ತುವಾಗಿ ಧನ್ವಂತರಿ ಇದ್ದಾವ ಉತ್ಪತ್ತಿ ಆಕ್ಕಾನ. ಧನ್ವಂತರಿ ಅಂತಂದ್ರೆ ಈ ಆಯುರ್ವೇದಗಳ ಪ್ರವರ್ತಕ, ಆಯುರ್ವೇದ ಮೂಲ ಧನ್ವಂತರಿ. ಎಲ್ಲ ಆಯುರ್ವೇದಗಳೆಲ್ಲ ಒಂದು ವೈದ್ಯರಲ್ಲಿ ಅವರ ಒಂದು ಚಿತ್ರ ಫೋಟೋ ಇದ್ದೇ ಇರ್ತೈತಿ. ಈ ಧನ್ವಂತರಿ ಔಷಧಿಯ ಮೂಲಗಳನ್ನು ಹೊಂದಿದಂಥವನು. ಚರಕ ಸಂಹಿತೆ, ಸುಶ್ರುತ ಸಂಹಿತೆಯಲ್ಲಿ ಈ ಧನ್ವಂತರಿಯ ಒಂದು ಪ್ರಸ್ತಾಪವನ್ನ ಬಗ್ಗೆ ವರ್ಣನೆಗಳಿದ್ದು ಬರ್ತವೆ. ಧನ್ವಂತರಿ 10ನೇದವನು. ಆ ನಂತರ ಬರ್ತಾನೆ ಚಂದ್ರ, 11ನೇಯವನಾಗಿ ಚಂದ್ರ ಇದ್ದವ ಬರ್ತಾನೆ. ಚಂದ್ರ ಮೊದಲು ಇರ್ತಾನ, ಆದ್ರೆ ಅವನು ಶಾಪಗ್ರಸ್ತನಾಗಿರ್ತಾನೆ, ಕಳಾಹೀನನಾಗಿರ್ತಾನೆ. ಈ ಮಂಥನ ಕಾರ್ಯದೊಳಗೆ ಮತ್ತೆ ಏನು ಉತ್ಪತ್ತಿಯಾಗಿ ಚಂದ್ರ ಬರ್ತಾನಲ್ಲ, ಅವನು ಅತ್ಯಂತ ಶೀತಲ ಪ್ರಕಾಶವನ್ನು ಹೊಂದಿರುವಂತಹ ಮತ್ತೆ ಮೊದಲಿನ ತೇಜಸ್ಸನ್ನು ಹೊಂದಿರುವಂತಹ ಚಂದ್ರ ಬರ್ತಾನ. ಈ ಶಿವನ ತಾಪ ಆ ಹಾಲಾಹಲದಿಂದ ಇನ್ನೂ ಕಡಿಮೆ ಆಗಿರೋದಿಲ್ಲ. ಗಂಗೆಯನ್ನು ತಲೆ ಮೇಲೆ ಇಟ್ಟುಕೊಂಡ ಮೇಲೆ ಅವನಿಗೆ ಸ್ವಲ್ಪ ಸಮಾಧಾನ ಅನಿಸಿರ್ತೈತಿ, ಆದರೂ ಇನ್ನು ತೀವ್ರತೆ ಕಡಿಮೆ ಅನಿಸಿರೋದಿಲ್ಲ. ಅದಕ್ಕಾಗಿ ಆ ಚಂದ್ರನನ್ನು ತನ್ನ ತಲೆ ಮೇಲೆ ಇಟ್ಕೊಳ್ತಾನೆ. ಅದಕ್ಕಾಗಿ ಅವನಿಗೆ ಚಂದ್ರಶೇಖರ, ಶಶಿಶೇಖರ ಅಂತಂದು ಹೇಳಿ ಕರೀತಾರೆ. ಆಮೇಲೆ 11ನೇ ವಸ್ತುವಾಗಿ ಚಂದ್ರ, 12ನೇ ವಸ್ತುವಾಗಿ ಶಂಖ ಇದ್ದದ್ದು ಉತ್ಪತ್ತಿ ಆಕೈತಿ. ಶಂಖ, ಈ ಶಂಖ ವೈರಿಗಳ ಎದೆಯನ್ನು ನಡಗಿಸುವಂಥದ್ದು ಇರ್ತೈತಿ. ಬೃಹದಾಕಾರವಂಥ ಒಂದು ಶಂಖ ಇರ್ತೈತಿ. ಅದರ ಅಲೆಗೆ ಅದರ ಒಂದು ಸಲ ಓದಿದ್ರು ಅಂತಂದರೆ
ವೈರಿಗಳ ಎದೆಯಲ್ಲಿ ನಡುಕ ಉಂಟಾಗಬೇಕು. ಈ ಶಂಖವನ್ನು, ಈ ಒಂದು ಧ್ವನಿ ತರಂಗಗಳನ್ನು, ಅದರ ಧ್ವನಿ ತರಂಗಗಳನ್ನು ಚಿಕಿತ್ಸೆಗಾಗಿ ಮೊದಲು ಉಪಯೋಗ ಮಾಡ್ತಿದ್ರು ಅಂತಂದ್ರೆ ಅಂಥೇಳಿ ಈ ಚರಕ ಸಂಹಿತೆಯೊಳಗೂ ಬರೆದದ್ದೈತಿ. ಆ ಶಂಖವನ್ನು ಧ್ವನಿ ಚಿಕಿತ್ಸೆಗಾಗಿ ಉಪಯೋಗ ಮಾಡ್ತಾ ಇದ್ರು ಅಂತಂದು ಹೇಳಿ. ಶಂಖ 12ನೇ ವಸ್ತು ಆಯಿತು. ಇನ್ನು 13ನೇದ್ದು ಧನಸ್ಸು. ಒಂದು ದೊಡ್ಡ ಧನಸ್ಸು ಇದ್ದದ್ದು ಉತ್ಪತ್ತಿ ಆಕೈತಿ. ಅದನ್ನು ರಾಮಾವತಾರದಲ್ಲಿ ರಾಮ ಇದ್ದಾವ, ಅದನ್ನು ಧರಿಸಿ ಕೋದಂಡ ರಾಮ ಅನ್ನಿಸ್ಕೊಳ್ತಾನೆ. ಕೃಷ್ಣ ಇದ್ದಾವ, ಕೃಷ್ಣಾವತಾರದಲ್ಲಿ ಅದನ್ನು ಧರಿಸಿ ಶಾರಂಗಪಾಣಿ ಅಂತಂದು ಹೇಳಿ ಅನ್ನಿಸ್ಕೊಳ್ತಾನೆ. 13 ವಸ್ತುಗಳು ಏನಂತಂದ್ರೆ ಉತ್ಪತ್ತಿ ಆದವು. ಎಲ್ಲ ವಸ್ತುಗಳನ್ನು ದೇವತೆಗಳನ್ನು ಏನಂತಂದ್ರೆ ತೊಗೊಂಡ್ಬಿಡ್ತಾರೆ. ಆನಂತರ ಈ ಹಸುರೆಲ್ಲ ಸುಮ್ಮನೆ ಇರ್ತಾರೆ, ಇವೆಲ್ಲ ಹೋದ್ರೆ ಹೋಗಲಿ, ಅಮೃತ ಬರ್ತೈತಿ, ಅದನ್ನು ಮಾತ್ರ ಬಿಡೋದು ಬೇಡ ಅಂಥೇಳಿ. 14ನೆಯ ವಸ್ತುವಾಗಿ ಅಮೃತ ಇದ್ದು ಉತ್ಪತ್ತಿ ಆಕೈತಿ. ಆ ಅಮೃತದ ಕಲಶವನ್ನು ಹಿಡಿದುಕೊಂಡು ಏನಂತಂದ್ರೆ ಒಬ್ಬ ದೇವಿ ಇದ್ದಾಗಿ ಪ್ರತ್ಯಕ್ಷ ಆಗ್ತಾನೆ. ಆ ಅಮೃತವನ್ನು ನೋಡಿದ ಕೂಡಲೇ ಈ ಅಸುರರು ಮತ್ತು ದೇವತೆಗಳು ಆ ಮಂಥನ ಕಾರ್ಯವನ್ನು ಬಿಡ್ತಾರ. ಆ ಅಮೃತ ನಮಗೆ ಬೇಕು ಅಂತಂದೇಳಿ ಜಗಳಾಟವನ್ನು ಶುರು ಮಾಡ್ತಾರೆ. ಶುರು ಮಾಡಿದ ಕೂಡಲೇ ಏನಾಗ್ತೈತಿ ಅಂತಂದ್ರೆ ಆವಾಗ ಇವರ ಒಂದು ಕದನವನ್ನು ನೋಡಿ ವಿಷ್ಣುವಿಗೆ ಏನಾಗ್ತೈತಿ, ಇದನ್ನು ನಾನು ಅಸುರರಿಗೆ ಇಲ್ಲ, ಬರೀ ದೇವತೆಗಳಷ್ಟೇ ಕೊಡೋದಿರ್ತೈತಿ. ಅದನ್ನು ಅವ ಏನು ಮಾಡ್ತಾನೆ, ಹೆಂಗೆ ಹಂಚಿಕೆ ಮಾಡ್ತಾನೆ ಅನ್ನೋದನ್ನು ಮುಂದಿನ ವಿಡಿಯೋ